ಸಿಎಂ ಒಂದು ಜಿಲ್ಲೆಗೆ ಹೋದ್ರೆ 2 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಗ್ಯಾರಂಟಿ ಸಮಾವೇಶಕ್ಕಾಗಿ 9 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಮಂಡ್ಯದಲ್ಲಿ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಏನಾದರೂ ಒಂದು ಜಿಲ್ಲೆಗೆ ಹೋದ್ರೆ 2 ಕೋಟಿ ಖರ್ಚಾಗುತ್ತೆ, ಹಾಗೆ ಅವರೇನಾದರೂ ಸಮಾವೇಶವನ್ನ ಮಾಡಿದ್ರೆ 9 ಕೋಟಿ ಖರ್ಚಾಗುತ್ತೆ ಅಂತ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಚುನಾವಣೆ ಪ್ರಚಾರಕ್ಕೆ ಅಧಿಕೃತವಾಗಿ 9 ಕೋಟಿಯನ್ನ ಬಳಕೆ ಮಾಡ್ತಾ ಇದ್ದಾರೆ. ಸಿಎಂ ಮಂಡ್ಯ ಪ್ರವಾಸದ ಖರ್ಚಿನ ದಾಖಲೆಯನ್ನ ಕೊಡಿ ಅಂತ ಅವರು ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರ ಆಗ್ರಹ ಇದು. ಸಿಎಂ ಒಂದು ಜಿಲ್ಲೆಗೆ ಹೋದ್ರೆ 2 ಕೋಟಿ ಖರ್ಚಾಗುತ್ತೆ, ಹಾಗೆ ಗ್ಯಾರಂಟಿ ಸಮಾವೇಶವನ್ನು ಹಮ್ಮಿಕೊಂಡ್ರೆ 9 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ನೀವು ಒಬ್ಬ ಮುಖ್ಯಮಂತ್ರಿ ಒಂದು ಜಿಲ್ಲೆಗೆ ಒಂದ್ಸಲಿ ಬರಕ್ಕೆ, ನಿಮ್ಮ ಸಾಧನೆನ ಹೇಳಕ್ಕೆ, ನಿಮ್ಮ ಗ್ಯಾರಂಟಿಗಳು ಹೇಳಕ್ಕೆ ನೀವು ಖರ್ಚು ಮಾಡಿರೋದು ಒಬ್ಬ ಮುಖ್ಯಮಂತ್ರಿ ಬಂದಾಗ 2 ಕೋಟಿ ರೂಪಾಯಿ. ಒಂದು ಕ್ಷೇತ್ರದಲ್ಲಿ ಸಭೆ ಮಾಡಿ ನಿಮ್ಮ ಜನಕ್ಕೆ ಅದನ್ನು ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಪ್ರಚಾರ ತಗೊಳ್ಳೋಕ್ಕೆ ನೀವು ಖರ್ಚು ಮಾಡ್ತಾ ಇರೋದು 50 ಲಕ್ಷ ರೂಪಾಯಿ. ಒಂದು ಸಲ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕ್ಷೇತ್ರದ ಈ ಗ್ಯಾರಂಟಿಗಳ ಪರಿಚಯ ಮಾಡಿಕೊಡೋಕ್ಕೆ ಜನಕ್ಕೆ ನೀವು ಖರ್ಚು ಮಾಡಿರೋದು 1 ಕೋಟಿ ರೂಪಾಯಿ. 2 ಸಾರಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರ್ತಾರೆ. ಮಳವಳ್ಳಿ, ಮಂಡ್ಯ 2 ಸಾರಿ 4 ಕೋಟಿ ರೂಪಾಯಿ ಆಯಿತು. ಸಿಎಂ ಒಂದು ಜಿಲ್ಲೆಗೆ ಹೋದ್ರೆ 2 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಗ್ಯಾರಂಟಿ ಸಮಾವೇಶಕ್ಕಾಗಿ 9 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಮಂಡ್ಯದಲ್ಲಿ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಏನಾದರೂ ಒಂದು ಜಿಲ್ಲೆಗೆ ಹೋದ್ರೆ 2 ಕೋಟಿ ಖರ್ಚಾಗುತ್ತೆ, ಹಾಗೆ ಅವರೇನಾದರೂ ಸಮಾವೇಶವನ್ನ ಮಾಡಿದ್ರೆ 9 ಕೋಟಿ ಖರ್ಚಾಗುತ್ತೆ ಅಂತ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಚುನಾವಣೆ ಪ್ರಚಾರಕ್ಕೆ ಅಧಿಕೃತವಾಗಿ 9 ಕೋಟಿಯನ್ನ ಬಳಕೆ ಮಾಡ್ತಾ ಇದ್ದಾರೆ. ಸಿಎಂ ಮಂಡ್ಯ ಪ್ರವಾಸದ ಖರ್ಚಿನ ದಾಖಲೆಯನ್ನ ಕೊಡಿ ಅಂತ ಅವರು ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರ ಆಗ್ರಹ ಇದು. ಸಿಎಂ ಒಂದು ಜಿಲ್ಲೆಗೆ ಹೋದ್ರೆ 2 ಕೋಟಿ ಖರ್ಚಾಗುತ್ತೆ, ಹಾಗೆ ಗ್ಯಾರಂಟಿ ಸಮಾವೇಶವನ್ನು ಹಮ್ಮಿಕೊಂಡ್ರೆ 9 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ನೀವು ಒಬ್ಬ ಮುಖ್ಯಮಂತ್ರಿ ಒಂದು ಜಿಲ್ಲೆಗೆ ಒಂದ್ಸಲಿ ಬರಕ್ಕೆ, ನಿಮ್ಮ ಸಾಧನೆನ ಹೇಳಕ್ಕೆ, ನಿಮ್ಮ ಗ್ಯಾರಂಟಿಗಳು ಹೇಳಕ್ಕೆ ನೀವು ಖರ್ಚು ಮಾಡಿರೋದು ಒಬ್ಬ ಮುಖ್ಯಮಂತ್ರಿ ಬಂದಾಗ 2 ಕೋಟಿ ರೂಪಾಯಿ. ಒಂದು ಕ್ಷೇತ್ರದಲ್ಲಿ ಸಭೆ ಮಾಡಿ ನಿಮ್ಮ ಜನಕ್ಕೆ ಅದನ್ನು ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಪ್ರಚಾರ ತಗೊಳ್ಳೋಕ್ಕೆ ನೀವು ಖರ್ಚು ಮಾಡ್ತಾ ಇರೋದು 50 ಲಕ್ಷ ರೂಪಾಯಿ. ಒಂದು ಸಲ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕ್ಷೇತ್ರದ ಈ ಗ್ಯಾರಂಟಿಗಳ ಪರಿಚಯ ಮಾಡಿಕೊಡೋಕ್ಕೆ ಜನಕ್ಕೆ ನೀವು ಖರ್ಚು ಮಾಡಿರೋದು 1 ಕೋಟಿ ರೂಪಾಯಿ. 2 ಸಾರಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರ್ತಾರೆ. ಮಳವಳ್ಳಿ, ಮಂಡ್ಯ 2 ಸಾರಿ 4 ಕೋಟಿ ರೂಪಾಯಿ ಆಯಿತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.